ಲೋಕಸಭೆಯಲ್ಲಿ ನಿನ್ನೆ ರಾಹುಲ್ ಗಾಂಧಿ ಬೆಂಕಿ ಬಿರುಗಾಳಿಯ ಭಾಷಣ ಮಾಡಿದ್ರು. ಮಾತಾಡೋ ಭರದಲ್ಲಿ ಸಾಲು ಸಾಲು ಎಡವಟ್ಟು ಮಾಡಿಕೊಂಡ್ರು. ಅದನ್ನೇ ಬಳಸಿಕೊಂಡು ಬಿಜೆಪಿ ಹೊಸ ದಾಳ ಉರುಳಿಸಿದೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಿಲುಕಿರುತ್ತಾರೆ. ಆದರೆ ಇದೀಗ ತಮ್ಮ ಸ್ಥಾನವನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ವಿರೋಧ ಪಕ್ಷ ನಾಯಕರನ್ನು ವಜಾ ಮಾಡಿ ಬಿಜೆಪಿ ನಿರ್ಣಯದಿಂದ ರಾಹುಲ್ ಕಂಗಾಲ್. ಲೋಕಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಯ ವೇಳೆ ಬಿಜೆಪಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಸಾಲು ಸಾಲು ಆರೋಪ ಮಾಡಿದ್ದಾರೆ. ಆದ್ದರಿಂದ ವಿರೋಧ ಪಕ್ಷದ ನಾಯಕರ ಸಂಸತ್ ಸದಸ್ಯತ್ವವನ್ನು ವಜಾಗೊಳಿಸುವಂತೆ ಬಿಜೆಪಿ ನೋಟಿಸ್ ಸಲ್ಲಿಸಿದೆ. ಭಾರತ್ ಮಾತೆಯನ್ನು ಮಾರಾಟಕ್ಕಿಟ್ಟಿದ್ದೀರಿ, ಅದೊಂದೇ ಮಾತಿಗೆ ಕೆರಳಿದ ಕೇಸರಿ ಸೇನೆ. I am saying that you have sold India. Are you not ashamed of selling India? Yes. Do you have no shame of selling India? You have sold our mother, Bharat Mata. Do you have no shame? मैंने आज लोकसभा में जो है एक सब्सटेंसिव मोशन जो है मूव किया है राहुल गांधी जी के खिलाफ कि वो देश को तोड़ने वाली साजिशों के साथ, सोरोस के साथ, यूएसएड के साथ, फोर्ड फाउंडेशन के साथ किस तरह से मिलकर देश को गुमराह कर रहे हैं, सेना के मनोबल को गिरा रहे हैं और जितनी विरोधी शक्तियां हैं उनके साथ मिलकर भारत को टुकड़े टुकड़े कर देना चाहते हैं. उसके लिए मैंने एक सब्सटेंसिव मोशन जो है माननीय स्पीकर साहब को मूव किया है. सुಳ್ಳು ಹೇಳೋದ್ರಲ್ಲಿ ರಾಹುಲ್ ಗಾಂಧಿ ಫಂಟಾರ್. झूठ का पुलिंदा है. पूरी तरीके से गलत बातें फैलाते हैं. मैं स्पष्ट करना चाहता हूं कि भारत के हितों को और भारत के किसानों के हितों को पूरी तरीके से संरक्षित रखा गया है. ಮಾತಿಲ್ಲ, ಕತೆ ಇಲ್ಲ, ಮಾಧ್ಯಮಗಳ ಮೇಲೆ ಬೇಸರ. ये आप लोगों को कीवर्ड्स देते हैं क्या? ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ನಾಯಕರು ಕೆರಳಿದ್ದು ವಿಪಕ್ಷ ನಾಯಕರಿಗೆ ಸಂಕಷ್ಟ ಎದುರಾಗಿರೋದಂತೂ ಖಂಡಿತ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಲೋಕಸಭೆಯಲ್ಲಿ ನಿನ್ನೆ ರಾಹುಲ್ ಗಾಂಧಿ ಬೆಂಕಿ ಬಿರುಗಾಳಿಯ ಭಾಷಣ ಮಾಡಿದ್ರು. ಮಾತಾಡೋ ಭರದಲ್ಲಿ ಸಾಲು ಸಾಲು ಎಡವಟ್ಟು ಮಾಡಿಕೊಂಡ್ರು. ಅದನ್ನೇ ಬಳಸಿಕೊಂಡು ಬಿಜೆಪಿ ಹೊಸ ದಾಳ ಉರುಳಿಸಿದೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಿಲುಕಿರುತ್ತಾರೆ. ಆದರೆ ಇದೀಗ ತಮ್ಮ ಸ್ಥಾನವನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ವಿರೋಧ ಪಕ್ಷ ನಾಯಕರನ್ನು ವಜಾ ಮಾಡಿ ಬಿಜೆಪಿ ನಿರ್ಣಯದಿಂದ ರಾಹುಲ್ ಕಂಗಾಲ್. ಲೋಕಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಯ ವೇಳೆ ಬಿಜೆಪಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಸಾಲು ಸಾಲು ಆರೋಪ ಮಾಡಿದ್ದಾರೆ. ಆದ್ದರಿಂದ ವಿರೋಧ ಪಕ್ಷದ ನಾಯಕರ ಸಂಸತ್ ಸದಸ್ಯತ್ವವನ್ನು ವಜಾಗೊಳಿಸುವಂತೆ ಬಿಜೆಪಿ ನೋಟಿಸ್ ಸಲ್ಲಿಸಿದೆ. ಭಾರತ್ ಮಾತೆಯನ್ನು ಮಾರಾಟಕ್ಕಿಟ್ಟಿದ್ದೀರಿ, ಅದೊಂದೇ ಮಾತಿಗೆ ಕೆರಳಿದ ಕೇಸರಿ ಸೇನೆ. I am saying that you have sold India. Are you not ashamed of selling India? Yes. Do you have no shame of selling India? You have sold our mother, Bharat Mata. Do you have no shame? मैंने आज लोकसभा में जो है एक सब्सटेंसिव मोशन जो है मूव किया है राहुल गांधी जी के खिलाफ कि वो देश को तोड़ने वाली साजिशों के साथ, सोरोस के साथ, यूएसएड के साथ, फोर्ड फाउंडेशन के साथ किस तरह से मिलकर देश को गुमराह कर रहे हैं, सेना के मनोबल को गिरा रहे हैं और जितनी विरोधी शक्तियां हैं उनके साथ मिलकर भारत को टुकड़े टुकड़े कर देना चाहते हैं. उसके लिए मैंने एक सब्सटेंसिव मोशन जो है माननीय स्पीकर साहब को मूव किया है. ಸುಳ್ಳು ಹೇಳೋದ್ರಲ್ಲಿ ರಾಹುಲ್ ಗಾಂಧಿ ಫಂಟಾರ್. झूठ का पुलिंदा है. पूरी तरीके से गलत बातें फैलाते हैं. मैं स्पष्ट करना चाहता हूं कि भारत के हितों को और भारत के किसानों के हितों को पूरी तरीके से संरक्षित
रखा गया है। ಮಾತಿಲ್ಲ ಕತೆ ಇಲ್ಲ ಮಾಧ್ಯಮಗಳ ಮೇಲೆ ಬೇಸರ. ये आप लोगों को कीवर्ड्स देते हैं क्या? ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ನಾಯಕರು ಕೆರಳಿದ್ದು ವಿಪಕ್ಷ ನಾಯಕರಿಗೆ ಸಂಕಷ್ಟ ಎದುರಾಗಿರೋದಂತೂ ಖಂಡಿತ ಸತ್ಯ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಲೋಕಸಭೆಯಲ್ಲಿ ನಿನ್ನೆ ರಾಹುಲ್ ಗಾಂಧಿ ಬೆಂಕಿ ಬಿರುಗಾಳಿಯ ಭಾಷಣ ಮಾಡಿದ್ರು. ಮಾತಾಡೋ ಭರದಲ್ಲಿ ಸಾಲು ಸಾಲು ಎಡವಟ್ಟು ಮಾಡಿಕೊಂಡ್ರು. ಅದನ್ನೇ ಬಳಸಿಕೊಂಡು ಬಿಜೆಪಿ ಹೊಸ ದಾಳ ಉರುಳಿಸಿದೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಿಲುಕಿರುತ್ತಾರೆ. ಆದರೆ ಇದೀಗ ತಮ್ಮ ಸ್ಥಾನವನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ವಿರೋಧ ಪಕ್ಷ ನಾಯಕರನ್ನು ವಜಾ ಮಾಡಿ ಬಿಜೆಪಿ ನಿರ್ಣಯದಿಂದ ರಾಹುಲ್ ಕಂಗಾಲ್. ಲೋಕಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಯ ವೇಳೆ ಬಿಜೆಪಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಸಾಲು ಸಾಲು ಆರೋಪ ಮಾಡಿದ್ದಾರೆ. ಆದ್ದರಿಂದ ವಿರೋಧ ಪಕ್ಷದ ನಾಯಕರ ಸಂಸತ್ ಸದಸ್ಯತ್ವವನ್ನು ವಜಾಗೊಳಿಸುವಂತೆ ಬಿಜೆಪಿ ನೋಟಿಸ್ ಸಲ್ಲಿಸಿದೆ. ಭಾರತ್ ಮಾತೆಯನ್ನು ಮಾರಾಟಕ್ಕಿಟ್ಟಿದ್ದೀರಿ, ಅದೊಂದೇ ಮಾತಿಗೆ ಕೆರಳಿದ ಕೇಸರಿ ಸೇನೆ. I am saying that you have sold India. Are you not ashamed of selling India? Do you have no shame of selling India? You have sold our mother, Bharat Mata. Do you have no shame? मैंने आज लोकसभा में जो है एक सब्सटेंसिव मोशन जो है मूव किया है राहुल गांधी जी के खिलाफ कि वो देश को तोड़ने वाली साजिशों के साथ, सोरोस के साथ, यूएसएड के साथ, फोर्ड फाउंडेशन के साथ किस तरह से मिलकर देश को गुमराह कर रहे हैं, सेना के मनोबल को गिरा रहे हैं और जितनी विरोधी शक्तियां हैं उनके साथ मिलकर भारत को टुकड़े टुकड़े कर देना चाहते हैं. उसके लिए मैंने एक सब्सटेंसिव मोशन जो है माननीय स्पीकर साहब को मूव किया है. ಸುಳ್ಳು ಹೇಳೋದ್ರಲ್ಲಿ ರಾಹುಲ್ ಗಾಂಧಿ ಫಂಟಾರ್. झूठ का पुलिंदा है. पूरी तरीके से गलत बातें फैलाते हैं. मैं स्पष्ट करना चाहता हूं कि भारत के हितों को और भारत के किसानों के हितों को पूरी तरीके से संरक्षित रखा गया है. ಮಾತಿಲ್ಲ ಕತೆ ಇಲ್ಲ ಮಾಧ್ಯಮಗಳ ಮೇಲೆ ಬೇಸರ. ये आप लोगों को कीवर्ड्स देते हैं क्या? ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ನಾಯಕರು ಕೆರಳಿದ್ದು ವಿಪಕ್ಷ ನಾಯಕರಿಗೆ ಸಂಕಷ್ಟ ಎದುರಾಗಿರೋದಂತೂ ಖಂಡಿತ ಸತ್ಯ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.